ನಮೋ ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ಜನತೆಗೂ ಶ್ರೀ ದತ್ತ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಶ್ರೀ ದತ್ತಾತ್ರೇಯರ ಶ್ರೀ ಗುರುರಾಯರ ಆಶೀರ್ವಾದವು ಮತ್ತು ಅವರ ಅನುಗ್ರಹವು ಸದಾ ಇರಲಿ ಅಂತ ಹೇಳ್ತಾ, ಈ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ತಮಗೆ ನಮ್ಮ ವಿಡಿಯೋಗಳು ಇಷ್ಟವಾಗಿರುವಂತಹ ಸಂದರ್ಭಗಳಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಆ ರಾಯರನ್ನು ನೆನೆಯುತ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಹೊಸ ವರ್ಷ ಅಂದರೆ ಆಂಗ್ಲ ನಾಮ ವರ್ಷದ ಪ್ರಕಾರ ನಾವು ಪ್ರಸ್ತುತ ವ್ಯಾವಹಾರಿಕವಾಗಿ ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈಗ ನಾವು ಜನವರಿಯಿಂದ ಡಿಸೆಂಬರ್ವರೆಗೂ 365 ದಿನಗಳ ಅಥವಾ ಲೀಫ್ ಇಯರ್ ಆದರೆ 366 ದಿನಗಳ ಕಾಲ ಒಂದು ವರ್ಷವಾಗಿ ನಾವು ನೋಡ್ತಾ ಇರ್ತೀವಿ. ಮತ್ತು ಈ 365 ದಿನಗಳು ಜನವರಿಯಿಂದ ಡಿಸೆಂಬರ್ವರೆಗೆ ತುಂಬ ಜನಕ್ಕೆ ನಮಗೆ ಈ ಹೊಸ ವರ್ಷ ಅದ್ಭುತವಾಗಿರುತ್ತಾ, ಇಂದಿನ ದಿನಗಳಲ್ಲಿ ಪಟ್ಟಿರುವಂತಹ ಕಷ್ಟಗಳಿಗೆ ಈ ವರ್ಷ ಆದರೂ ಅನುಕೂಲವಾಗಿರುತ್ತಾ ಅಂತ ಕಾಯ್ತಾ ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಹೊಸ ವರ್ಷದಲ್ಲಿ ಹೊಸ ಕನಸಿನಗಳೊಂದಿಗೆ, ಹೊಸ ಯೋಜನೆಗಳೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ಮುಂದೆ ಬಾರಿತಾ ಇರುವಂತಹ ಎಲ್ಲ ಸಮಸ್ತ ದ್ವಾದಶ ರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಈ ದಿನವೂ ನಾವು ಪ್ರತ್ಯೇಕವಾಗಿ ರಾಶಿಯ ಮುಖಾಂತರ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೇವೆ. ಆದರೆ ಈ 2026ನೇ ಇಸ್ವಿಯಲ್ಲಿ ಮುಖ್ಯವಾಗಿ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಧನಾಗಮನ, ಫಿನಾನ್ಷಿಯಲಿ ತುಂಬ ಸ್ಟೆಬಿಲಿಟಿಯನ್ನು ಹೊಂದಿ, ಸ್ಥಿರತ್ವವನ್ನು ಹೊಂದಿ, ಆರ್ಥಿಕವಾಗಿ ಅದೃಷ್ಟ ಯೋಗವನ್ನು ಪಡ್ತಾ ಇರುವಂತಹ ಕೆಲವೊಂದು ರಾಶಿಗಳು, ಆ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂದರೆ ಉಳಿದಿರುವಂತಹ ರಾಶಿಗಳಿಗೆ ಇದೆಯಾ ಅಂದರೆ ಖಂಡಿತ ಇರುತ್ತೆ. ಬಟ್ ಕಂಪೇರ್ ಮಾಡಿದಾಗ ಈ ಪರ್ಟಿಕ್ಯುಲರ್ ರಾಶಿಯವರಿಗೆ 2026 ಅನ್ನೋದು ಒಂದು ರೀತಿ ಅದೃಷ್ಟ ಯೋಗವನ್ನು ತಂದುಕೊಡ್ತಾ ಇರುತ್ತೆ ಅಂತ ಹೇಳಬಹುದು. ಅಂದರೆ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಗುರುಬಲ ಆಗಿರಬಹುದು. ಮುಖ್ಯವಾಗಿ ನಾವು ಗೋಚಾರದಿಂದ ನೋಡುವಾಗ ಗುರುಬಲ, ಶನಿ ಪರಮಾತ್ಮರ ದೃಷ್ಟಿ, ರಾಹುಕೇತು, ಯಾಕಂದರೆ ಈ 4 ದೀರ್ಘ ಸಂಚಾರವನ್ನು ಹೊಂದಿರುವಂತಹ ಗ್ರಹಗಳಾಗಿರೋದರಿಂದ ಈ ಗ್ರಹಗಳ ದೃಷ್ಟಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅದ್ಭುತ ರೀತಿಯಲ್ಲಿ ಹಣಕಾಸಿನ ಧನಯೋಗವನ್ನು ಕೊಡ್ತಾ ಇರುತ್ತೆ ಅಂತ ನೋಡುವುದಾದರೆ, ಅಂದರೆ ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಕೈ ಹಿಡಿದರೂ ಕೂಡ ಅದ್ಭುತ ರೀತಿಯಲ್ಲಿ ಯಶಸ್ವಿಯಾಗುತ್ತೆ. ಆಲ್ಮೋಸ್ಟ್ ಇಷ್ಟು ವರ್ಷಗಳ ಕಾಲ ನಿಮಗೆ ಇಟ್ಟಿರುವಂತಹ ಈ ದರಿದ್ರ ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ವೈಫಲ್ಯಗಳು, ನಿರಾಶೆ ಇತ್ಯಾದಿ ವಿಷಯಗಳು 2026ರಲ್ಲಿ ಆಲ್ಮೋಸ್ಟ್ ಕೊನೆಗೊಳ್ಳುತ್ತೆ. ಈ ವರ್ಷ ಹೊಸ ಕನಸುಗಳನ್ನು ನನಸು ಮಾಡುತ್ತೆ, ಹೊಸ ಗುರಿಗಳನ್ನು ನಿಮಗೆ ಹತ್ತಿರ ಮಾಡುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ಕೆಲವೊಂದು ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಈ ಪಿತ್ರಾರ್ಜಿತವಾಗಿ ಬರುವಂತಹ ಕೆಲವೊಂದು ಆಸ್ತಿಗಳು ಆಕಸ್ಮಿಕವಾಗಿ ಆಸ್ತಿ ಯೋಗ, ಆಸ್ತಿ ಕೂಡಿ ಬರುವುದಾಗಿರಬಹುದು, ಅಥವಾ ನೀವು ಮಾಡಿರುವಂತಹ ಈ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಇರುತ್ತೋ ಅದು ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು, ಜಮೀನಾಗಿರ್ಬೋದು, ಅದರ ಬೆಲೆ ಬೆಳೆಯೋದಾಗಿರ್ಬೋದು, ಅದರಿಂದ ದುಪ್ಪಟ್ಟು ಲಾಭಗಳನ್ನು ಪಡೆಯೋಕ್ಕಾಗಿರಬಹುದು. ಇನ್ನು ಕೆಲವೊಂದು ಜಾತಕರಿಗೆ ಈ ವರ್ಷದಲ್ಲಿ ಸ್ತ್ರೀಯರ ಮುಖಾಂತರ ಹಣಕಾಸಿನ ಆಗಮನ ಆಗುವುದಾಗಿರಬಹುದು, ಉದ್ಯೋಗ ವಿಷಯಗಳಲ್ಲಿ ಬದಲಾವಣೆಗಳು, ಅಥವಾ ನೀವು ಆಯ್ಕೆ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳನ್ನು ಪಡೆಯುವುದು, ವಿವಾಹ ವಿಷಯಗಳು, ಇಲ್ಲ ಈ ರೀತಿ ಯಾವುದೇ ಒಂದು ವಿಷಯದಲ್ಲಿ ಈ ವರ್ಷ ಕೆಲವೊಂದು ಅದ್ಭುತ ರೀತಿಯಲ್ಲಿ ಯೋಗಗಳನ್ನು ತಂದುಕೊಡ್ತಾ ಇದೆ ಅಂತ ನಾವು ನೋಡುವಾಗ, ತುಂಬ ಜನ ನಮ್ಮ ಹಣೆ ಬರನೇ ಇಷ್ಟು, ಏನು ಮಾಡೋದಕ್ಕೂ ಆಗಲ್ಲ, ಎಷ್ಟು ವರ್ಷ ಕಳೆದ್ರೂ, ಎಷ್ಟು ಕ್ಯಾಲೆಂಡರ್ ಬದಲಾದ್ರೂ ನಮ್ಮ ಕಷ್ಟ ಕಮ್ಮಿ ಆಗ್ತಾ ಇಲ್ಲ, ಸಾಲಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ತುಂಬ ಯೋಚನೆಯಲ್ಲಿ ಇರುವಂತಹ ಕೆಲವೊಂದು ತುಂಬ ನಿರಾಶೆಗೆ ಈಡಾಗಿರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಅವರ ಜೀವನಗಳಿಗೆ ಸಾಕಷ್ಟು ಶುಭ ಪರಿಣಾಮಗಳನ್ನು ತರುವಂತಹ ಈ 2026ನೇ ವರ್ಷ ಮತ್ತು ಈ ಬರ್ತಾ ಇರುವಂತಹ ಹೊಸ ವರ್ಷವು ಯಾರ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಒಂದು ಹೊಸ ಬೆಳಕನ್ನು ತರ್ತಾ ಇದೆ, ಯಾರ ಕುಟುಂಬಗಳಲ್ಲಿ ಸಂತೋಷವನ್ನು ದುಪ್ಪಟ್ಟು ಮಾಡ್ತಾ ಇದೆ ಅಂದರೆ ಅವರ ಜೀವನದಲ್ಲಿ, ಅವರ ಸಂತಾನದ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ, ವ್ಯಾಪಾರದ ವಿಷಯಗಳಲ್ಲಿ, ವಿದ್ಯಾ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಅದರಲ್ಲಿ ಆ ಅದೃಷ್ಟ ವಿಷಯಗಳಲ್ಲಿ ನೀವು ಇದ್ದೀರಾ ಅಂತ ಹೇಳುವುದಾದರೆ, ಮುಖ್ಯವಾಗಿ ಈ 2026ನೇ ಇಸ್ವಿಯಲ್ಲಿ ನಿಮಗೆ ಈ ಹಿಂದಿನ ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿ
ಸಾಕಷ್ಟು ಸಂಕಷ್ಟಗಳ ಅವಮಾನಗಳನ್ನು ಪಡೆದು ಈ ಸಾಡೇ ಸಾತಿನ ಅನುಭವದೊಂದಿಗೆ ಎಲ್ಲರೂ ಹೇಳ್ತಾ ಇರ್ತಾರೆ, ಶನಿ ಪರಮಾತ್ಮ ಅಂದರೆ ಕಷ್ಟ ಕೊಡ್ತಾರೆ, ನೋವು ಕೊಡ್ತಾರೆ, ಅಥವಾ ಸಂಕಷ್ಟಗಳು ಕೊಡ್ತಾರೆ, ಪ್ರಾಣ ಭಯವನ್ನು ನೀಡ್ತಾರೆ. ಯಾರಿಗೆ ಅಧರ್ಮವನ್ನು ಅನ್ಯಾಯವಾಗಿ, ಅಕ್ರಮವಾಗಿ, ಅನೈತಿಕವಾಗಿ ಅವರ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಗೆ ದ್ರೋಹ ಮಾಡುವವರಿಗೆ, ಬೆನ್ನಿಗೆ ಚೂರಿ ಹಾಕುವವರಿಗೆ, ಒಳ್ಳೆಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಮತ್ತು ಪುಣ್ಯ ಮಾರ್ಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆ ಶನಿ ಪರಮಾತ್ಮರು ಯಾವಾಗಲೂ ಕೂಡ ಶ್ರೀರಾಮ ರಕ್ಷೆ ಥರ ಈ ಬೆನ್ನೆಂದು ನಿಂತು ಅವರನ್ನು ಯಶಸ್ಸಿನ ಕಡೆಗೆ ಮಾಡ್ತಾರೆ. ಈಗ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ. ನಾವು ಭಗವದ್ಗೀತೆಯನ್ನು ಒಮ್ಮೆ ನಾವು ಪರಿಶೀಲನೆ ಮಾಡುವಾಗ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಯುದ್ಧ ಆರಂಭವಾಗ್ತಾ ಇರುತ್ತೆ. ಪಾರ್ಥ ಕೇಳ್ತಾನೆ ಶ್ರೀಕೃಷ್ಣನನ್ನು, ಇಲ್ಲಿ ಧರ್ಮ ಯುದ್ಧ ಮಾಡ್ತಾ ಇದ್ದೀವಿ, ನಾವು ಯುದ್ಧದಲ್ಲಿ ಯಶಸ್ಸು ಸಿಗಬೇಕು, ಬಟ್ ಇಲ್ಲಿ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ನಮ್ಮವರೇ, ಇಲ್ಲಿರೋರಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಅಣ್ಣ ತಮ್ಮಂದರೆ ಕಾಣಿಸ್ತಾ ಇದ್ದಾರೆ, ಯಾರೂ ನನಗೆ ಶತ್ರುಗಳ ಥರ ಕಾಣಿಸ್ತಾ ಇಲ್ಲ, ಹೇಗೆ ನಾನು ಯುದ್ಧ ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಪ್ರಶ್ನೆಗೆ ಶ್ರೀಕೃಷ್ಣರು ಈ ರೀತಿ ಅವರು ಪ್ರತ್ಯುತ್ತರ ನೀಡ್ತಾರೆ. ಅಂದರೆ ಧರ್ಮಕ್ಕೆ ಅಧರ್ಮಕ್ಕೆ, ನ್ಯಾಯಕ್ಕೆ ಅನ್ಯಾಯಕ್ಕೆ ಕಾಲ ಅನ್ನೋದು ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ನೀನು ಮಾಡುವಂತಹ ಕೆಲಸ ಮಾತ್ರ ನೀನು ಮಾಡು, ಉಳಿದದ್ದು ನನಗೆ ಬಿಡು, ಮಾಡಿಸೋನು ನಾನೇ, ಮಾಡೋನು ನಾನೇ, ಈ ಸೃಷ್ಟಿ ಸ್ಥಿತಿ ಲಯ. ಅಂದರೆ ನೀವು ಧರ್ಮಬದ್ಧವಾಗಿ, ಪ್ರಾಮಾಣಿಕವಾಗಿ, ನೈತಿಕವಾಗಿ ನೀವು ಎಷ್ಟು ನಿಮ್ಮ ವಿಶ್ವಾಸದಿಂದ ಬರುವಂತಹ ಆತಂಕಗಳು, ಸಮಸ್ಯೆಗಳು ಅಂದರೆ ಯಾರು? ಶತ್ರುಗಳು. ಆ ಯುದ್ಧರಂಗದಲ್ಲಿ ಆ ಅರ್ಜುನನಿಗೆ ಕಾಣಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ನಾವು ಕಷ್ಟಗಳ ರೂಪದಲ್ಲಿ, ಸಮಸ್ಯೆಗಳ ರೂಪದಲ್ಲಿ ಕಂಡ್ರೆ, ಬಟ್ ಕುರುಕ್ಷೇತ್ರದಲ್ಲಿ ವಿಜಯ, ಸಕ್ಸಸ್ ಯಾರ ಕಡೆ ಆಯಿತು? ಈ ವಿಷಯವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಅಂತಹ ವ್ಯಕ್ತಿಗಳಿಗೆ, ಧರ್ಮವನ್ನು ನಂಬಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಶನಿ ಪರಮಾತ್ಮರು ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಮತ್ತು ಈ ವರ್ಷದ ಈ ರಾಶಿಗಳಿಗೆ, 12 ರಾಶಿಗಳಿಗೆ ಯಾವ ರಾಶಿಗೆ ಅದ್ಭುತವಾಗಿರುವಂತಹ ವಿಷಯಗಳು ನಡೆಯುತ್ತೆ ಅಂತ ನೋಡುವುದಾದರೆ, ಮೊದಲನೆಯ ರಾಶಿ ಮೇಷರಾಶಿಯವರಿಗೆ 2026 ಅಂದರೆ ಜೂನ್ವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಆತಂಕಗಳು ಇದ್ದರೂ 2026 ಜೂನಿಂದ ಈ ದೇವಗುರು ಬೃಹಸ್ಪತಿಯ ಸಂಚಾರ, ಗುರುಬಲ ಚತುರ್ಥ ಸ್ಥಾನ ಸಂಚಾರದಿಂದ ರಜತ ಮೂರ್ತಿ ರೂಪದಲ್ಲಿ ಹೀಗೆ ಗುರು ಭಗವಾನನಿಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯಾಗುವಾಗ ಚಂದ್ರನನ್ನ, ಅಂದರೆ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಚಂದ್ರನ ಆಧಾರದ ಮೇಲೆ, ಅಂದರೆ ಈಗ ಡಿಸೆಂಬರ್ 5ರಂದು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಈ ಗುರು ಬದಲಾವಣೆ ಆಗ್ತಾ ಇದೆ. ಅದನ್ನು ಆಧರಿಸಿ ವೃಷಭ ರಾಶಿಯಲ್ಲಿ ಚಂದ್ರನಿರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಕೌಂಟ್ ಮಾಡಿ ಗುರು ಬಲ ಪಡೆಯೋದಕ್ಕೆ 4 ಪ್ರಧಾನವಾಗಿರುವಂತಹ ಶಕ್ತಿ ಇರುತ್ತೆ. ಅದರಲ್ಲಿ ಸ್ವರ್ಣ ಮತ್ತು ರಜತ, ತಾಮ್ರ ಮತ್ತು ಲೋಹ. ಯಾವ ಮೂರ್ತಿಯಲ್ಲಿ ಗುರು ನಮಗೆ ಯಾವ ರಾಶಿಗೆ ಅದ್ಭುತವಾಗಿರುವಂತಹ ಫಲಗಳು ಕೊಡ್ತಾ ಇರ್ತಾರೆ ಅಂದರೆ, ಸ್ವರ್ಣ ಮತ್ತು ರಜತ ಮೂರ್ತಿಯಲ್ಲಿ ಗುರುದೇವ ಬೃಹಸ್ಪತಿಯು ಅತ್ಯದ್ಭುತ ಫಲಗಳು ಕೊಡ್ತಾ ಇರ್ತಾರೆ. ಸೊ ಅದೇ ರೀತಿ ಮೇಷರಾಶಿಯವರೆಗೆ ಈ ಗುರು ಸಂಚಾರ ರಜತ ಮೂರ್ತಿ ರೂಪದಲ್ಲಿ ಈ ವರ್ಷ 2026ನೇ ಯಶಸ್ವಿಯಲ್ಲಿ ಚತುರ್ಥ ಸ್ಥಾನ ಸಂಚಾರದಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ಜೂನ್ನಿಂದ ಈ ಮೇಷರಾಶಿಯವರು ನಿರೀಕ್ಷೆ ಮಾಡಬಹುದು. ಈ ವಿದ್ಯಾವಕಾಶಗಳು ಹಾಗೆ ಈ ಜೂನ್ ಜುಲೈ ಮಾಸದಲ್ಲೇ ಹೊಸ ಅಕಾಡೆಮಿಕ್ ಇಯರ್ ಆಗಿರಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಥವಾ ವಿದ್ಯಾಲಯಗಳಲ್ಲಿ ಆಯ್ಕೆ ಆಗೋದಾಗಿರ್ಬೋದು, ಸೀಟ್ ಪಡೆಯೋದಾಗಿರ್ಬೋದು, ಉನ್ನತ ವಿದ್ಯೆ ಯೋಗವನ್ನು, ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಗುರುತಿಸಬೇಕೇ ಸಿಗುತ್ತೆ. ನಿಮಗೆ ಅದ್ಭುತ ರೀತಿಯಲ್ಲಿ ಬರಬೇಕಾಗಿರುವಂತಹ ಇಂಕ್ರಿಮೆಂಟ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅದೇ ರೀತಿ ಈ ವರ್ಷದಲ್ಲಿ ವಾಹನ ಯೋಗ, ಗೃಹ ಯೋಗ ಅದ್ಭುತವಾಗಿರುತ್ತೆ. ನೀವೇನಾದರೂ ಒಂದು ವಾಹನವನ್ನು ಪಡೆಯಬೇಕು ಅನ್ನೋ ರೀತಿ ಇದ್ದರೆ ಈಗ ವಾಹನ, ಹೊಸ ಗೃಹ ನಿರ್ಮಾಣ ಅಥವಾ ಕಟ್ಟಿರುವಂತಹ ಗೃಹವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ತಾಯಿಯ ಮಾತೃಕಾರಕ ಧನಲಾಭ ಅಂತ ಇದೆ. ಅಂದರೆ ತಾಯಿಯ ಕಡೆಯಿಂದ, ತಾಯಿಯ ಸಹಕಾರದಿಂದ ನಿಮಗೆ ಸಿಗಬೇಕಾಗಿರುವಂತಹ ಹಣಕಾಸಿನ ನೆರವು, ನಿಮ್ಮ ಆದಾಯಕ್ಕೆ ಅವ್ರಿಗೆ ಕೊಡುವಂತಹ ಒಂದು ಸಹಕಾರ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಬರುತ್ತೆ. ಅದೇ ರೀತಿ ನೀವು ಮಾಡಿರುವಂತಹ ಉಳಿತಾಯಗಳಿಂದ, ಹೂಡಿಕೆಗಳಿಂದ, ಇನ್ವೆಸ್ಟ್ಮೆಂಟ್ಸಿಂದ ಅಧಿಕ ಮೊತ್ತದಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಮೇಷರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿರುತ್ತೆ. ಈ ರೀತಿ
ತುಂಬ ವಿಷಯಗಳು ಮೇಷರಾಶಿಯವರಿಗೆ ಅನುಕೂಲವಾಗಿದೆ. ಬಟ್ ಸಾಡೆ ಸಾತಿ ಆರಂಭವಾಗಿರೋದ್ರಿಂದ ಧರ್ಮವಾಗಿ ನ್ಯಾಯವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಾ ನಿಮಗೆ ಬರುವಂತಹ ಈ ಯೋಗವನ್ನು ಅದ್ಭುತ ರೀತಿಯಲ್ಲಿ 2026ರಲ್ಲಿ ಮತ್ತಷ್ಟು ಯಶಸ್ಸು ಪಡೆಯಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಎರಡನೆಯ ಅದೃಷ್ಟ ರಾಶಿ ವೃಷಭ ರಾಶಿಯಾಗಿರುತ್ತೆ. ಈ ವೃಷಭ ರಾಶಿಯವರಿಗೂ ಈ ವರ್ಷ ಗುರುವಿನ ಅನುಗ್ರಹದಿಂದ ಅದ್ಭುತ ರೀತಿಯಲ್ಲಿ ಆಸ್ತಿಗಳ ವಿಷಯಗಳಲ್ಲಿ ವಾರಸತ್ವವಾಗಿ ಆಸ್ತಿ ಹಂಚಿಕೆ ವಿಷಯಗಳಲ್ಲಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೆ ಅದ್ರ ಮುಖಾಂತರ ಈ ನಿಮಗೆ ಅನುಕೂಲವಾಗಿ ತೀರ್ಪು ಬರೋದಾಗಿರಬಹುದು. ಅದೇ ರೀತಿ ವಿವಾಹಾದಿ ಶುಭ ಕಾರ್ಯಗಳಿಗೆ ಅನುಕೂಲ ಕೂಡಿ ಬರುವುದಾಗಿರಬಹುದು. ಮುಖ್ಯವಾಗಿ ವಿಲಾಸಮಯ ಜೀವನವನ್ನು ಪಡೆಯೋದಕ್ಕಾಗಿರ್ಬೋದು, ಶುಭ ಕಾರ್ಯಗಳು ಮಾಡುವುದಕ್ಕೆ ಬೇಕಾಗಿರುವಂತಹ ನೆರವು ಪಡೆಯೋದಕ್ಕೆ ವೃಷಭ ರಾಶಿಯವರಿಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲತೆ ನೀಡುತ್ತಾ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ವೃಷಭ ರಾಶಿ ಎರಡನೆಯ ರಾಶಿ ಆಗಿರುತ್ತೆ. ಇನ್ನು ಮತ್ತೊಂದು ರಾಶಿ ಬಂದು ಮಿಥುನ ರಾಶಿ ಜಾತಕರಿಗೆ. ಮಿಥುನ ರಾಶಿ ಜಾತಕರಿಗೆ 2026 ಜೂನ್ವರೆಗೆ ಜನ್ಮದಲ್ಲೇ ಇರುವಂತಹ ಈ ಗುರು ಪರಮಾತ್ಮ ಇವರಿಗೂ ಸುವರ್ಣಮೂರ್ತಿಯಾಗಿ ಇವರಿಗೆ ಅನುಕೂಲವಾಗಿ ಮುಖ್ಯವಾಗಿ ಗುರು ಲಾಭ ಅನುಗ್ರಹ ಅನ್ನೋದು ಈ ಬದಲಾವಣೆಯಿಂದ ಅದ್ಭುತವಾಗಿರುತ್ತೆ. ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಈ ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬ ವಿಷಯಗಳಲ್ಲಿ ಕೂಡಿ ಬರಲಿದೆ. ಪೆಂಡಿಂಗಲ್ಲಿರುವಂತಹ ಕೆಲವೊಂದು ವಿಷಯಗಳು ಪೂರ್ತಿ ಮಾಡುವುದಾಗಿರಬಹುದು. ವೈಫಲ್ಯ ಅಂದರೆ ಪ್ರಯತ್ನ ಮಾಡಿ ಇಂದಿನ ವರ್ಷಗಳಲ್ಲಿ ಪ್ರಯತ್ನ ಮಾಡಿ ಮತ್ತೆ ಪ್ರಯತ್ನಕ್ಕೋಸ್ಕರ ಅಂದರೆ ಎಫರ್ಟ್ ಆಗ್ತಾ ಇರುವಂತಹ ವ್ಯಕ್ತಿಗಳಿಗೆ ಯಶಸ್ಸು ಸಿಗೋದಕ್ಕೆ, ನಿಮ್ಮ ಅಧಿಕಾರ ಹುದ್ದೆಗಳು ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಅತ್ಯುನ್ನತ ಸ್ಥಿತಿಗೆ ಸೇರುವುದಕ್ಕೆ, ಅಂದರೆ ನೀವು ಅಂದ್ಕೊಂಡಿರುವಂತಹ ಕನಸಿನಲ್ಲಿ ಕೂಡ ಅಂದ್ಕೊಂಡಿರಲ್ಲ ಅಂತಹ ಹುದ್ದೆ ನಿಮ್ಮದಾಗಿಸಿಕೊಳ್ಳುವುದಕ್ಕೆ, ನಿಮ್ಮ ಸಂಪತ್ತು ದಿನಕ್ಕೆ ಬೆಳೆಯೋದಕ್ಕೆ, ಈ ವಿವಿಧ ಆದಾಯ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ, ಈ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಕೆಲವೊಂದು ಈ ಸರ್ಕಾರಿ ವಿಷಯಗಳಲ್ಲಿ ಈ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳ ಅನುಗ್ರಹ ಈ ವಿಷಯಗಳಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗಿರಬಹುದು, ಆಸ್ತಿ ವಿಷಯಗಳಲ್ಲಿ ಲಾಭಗಳನ್ನಬಹುದು. ಮಿಥುನ ರಾಶಿಯವರಿಗೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಮತ್ತೊಂದು ರಾಶಿ ಕಳೆದ 5 ವರ್ಷಗಳಿಂದ ತುಂಬ ಸಮಸ್ಯೆಗಳಲ್ಲಿ ಇರುವಂತಹ ಧನಸ್ಸು ರಾಶಿಯವರಿಗೆ, ಗುರು ಅಧಿಪತಿಯಾಗಿರುವಂತಹ ಧನಸ್ಸು ರಾಶಿಯವರಿಗೆ 2026ನೇ ಇಸ್ವಿ ಅತ್ಯದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಯೋಗ. ಈ ಕಳೆದ 5 ವರ್ಷಗಳಿಂದ ಯಾವತ್ತೂ ನೋಡಿರಲ್ಲ ಆ ರೀತಿ ಅನುಕೂಲವಾಗಿರುತ್ತೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರಿಗೆ ಅದೃಷ್ಟ ವಿಷಯಗಳು ಅಥವಾ ಕೆಲವೊಂದು ಊಹೆಗಳು ನಿಜವಾಗ್ತಾ ಇರುತ್ತೆ. ಸಿಕ್ಸ್ ಸೆನ್ಸ್ ಎಕ್ಸಾಕ್ಟ್ ಆಗ್ತಾ ಇರುತ್ತೆ. ಅಂದರೆ ಕೆಲವೊಂದು ಶುಭ ವಿಷಯಗಳು ನಡೆಯುವಾಗ ಕೆಲವೊಂದು ಶುಭ ಸಂಕೇತಗಳ ಮೂಲಕ, ಸೂಚನೆಗಳ ಮೂಲಕ ಇವರಿಗೆ ಮುಂಚೆ ಗೊತ್ತಾಗ್ತಾ ಇರುತ್ತೆ. ಆ ರೀತಿ ಆಕಸ್ಮಿಕ ಶುಭ ವಿಷಯಗಳು ಮತ್ತು ಆಸ್ತಿಯ ಮುಖಾಂತರ, ಈ ಪಾರಂಪರಿಕವಾಗಿ ಬರುವಂತಹ ಪಿತ್ರಾರ್ಜಿತ ಆಸ್ತಿಗಳು ಅಥವಾ ವ್ಯಾಪಾರಾದಿ ವಿಷಯಗಳಲ್ಲಿ ಇವರು ಯಾವುದೇ ವ್ಯಾಪಾರವನ್ನು ಕೈ ಹಿಡಿದರೂ ಕೂಡ ಅದರಲ್ಲಿ ಅದ್ಭುತವಾಗಿರುವಂತಹ ಲಾಭಗಳು. ಇನ್ನು ಸ್ಥಿರಾಸ್ತಿಯನ್ನು ವೃದ್ಧಿ ಮಾಡೋದು, ಮುಖ್ಯವಾಗಿ ರೈತರಿಗೆ ಅದ್ಭುತ ರೀತಿಯಲ್ಲಿ ಈ ಬೆಳವಣಿಗೆ ಅನ್ನೋದು ಕಾಣಿಸ್ತಾ ಇದೆ. ಮನೆಯಲ್ಲಿ ಕೆಲವೊಂದು ವಿವಾಹಾದಿ ಶುಭ ಕಾರ್ಯಗಳು ಅಥವಾ ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳು ನಡೆಯೋದಕ್ಕೆ, ನಿಮ್ಮ ಸಹಾಯಕ ಅಂದರೆ ಸಹೋದ್ಯೋಗಿಗಳಾಗಿರ್ಬೋದು, ಮಿತ್ರರು, ಇವರ ಸಹಕಾರದಿಂದ ಉನ್ನತ ಸ್ಥಿತಿಯಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ, ಕೆಲವೊಂದು ಅಸಾಧ್ಯ ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಸುಸಾಧ್ಯ ಮಾಡುವುದಕ್ಕೆ ಈ ವರ್ಷ ಅತ್ಯಂತ ಅದ್ಭುತವಾಗಿರುತ್ತೆ. ಸೊ ಒಟ್ಟಾಗಿ ಈ ರಾಶಿಯವರಿಗೆ ಅಲ್ಲ, ಪ್ರತಿಯೊಂದು ರಾಶಿಗೂ ಅದ್ಭುತವಾಗಿರುವಂತಹ ವಿಷಯಗಳು ಇದ್ದರೂ ಕೂಡ ಬಟ್ ಈ ಹೇಳಿರುವಂತಹ ರಾಶಿಗಳಿಗೆ ಈ ಕೆಲವೊಂದು ಮಾಸಗಳು ಆ ಗುರುವಿನ ಅನುಗ್ರಹದಿಂದ ಅದ್ಭುತ ರೀತಿಯಲ್ಲಿ ಶುಭ ವಿಷಯಗಳು ನಡೆಯುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಈ ಪರ್ಟಿಕ್ಯುಲರ್ ಒಂದೊಂದೇ ವಿಡಿಯೋ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಯಾವ ರಾಶಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಯಾವ ಪರಿಹಾರಗಳ ಮುಖಾಂತರ ಈ ವರ್ಷ ನಿಮ್ಮದಾಗಿಸಿಕೊಳ್ಳಬಹುದು ಅನ್ನುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತಲುಪಿಸೋದಕ್ಕೆ ಪ್ರತಿದಿನ ಪ್ರಯತ್ನ ಮಾಡ್ತೀನಿ. ಆದರೆ ಈ ಇನ್ಫಾರ್ಮೇಷನ್ ನೇರವಾಗಿ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನೋಟಿಫಿಕೇಷನ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತೆ ಅಂತ ಹೇಳ್ತಾ
ಈ ವರ್ಷ ಸಮಸ್ತ ಜನತೆಗೆ ಆ ಗುರು ರಾಯರ ಆಶೀರ್ವಾದ, ಆ ಸಮಸ್ತ ದೇವತೆಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.